ಕಿಟ್ಟು ಕಿಟ್ಟು ಏನಾಯ್ತು ಕಿಟ್ಟು? ಕಿಟ್ಟು ಏನಾಯ್ತಪ್ಪ? ಕಿಟ್ಟು ಕಿಟ್ಟು ಏನಾಯ್ತು? ಕಿಟ್ಟುಗ್ ಮತ್ತೆ ಏನೇನೋ ಬಂದಿರೋ ಹಾಗಿದೆ. ಅಪ್ಪ ಮೊದಲು ಮಲ್ಲಿಕಾರ್ಜುನ್ ಅಣ್ಣಗೆ ಕಾಲ್ ಮಾಡಿ. ಕಿಟ್ಟು ಅಯ್ಯೋ ಕಿಟ್ಟು ಕಿಟ್ಟು ಹೇಳು ಕಿಟ್ಟು. ನೋವಾಗ್ತಿದೆಪ್ಪ. ಕಿಟ್ಟು ನೋವಾಗ್ತಿದೆಪ್ಪ. ನಿಂಗೇನು ಆಗಲ್ವೋ? ಕಿಟ್ಟು ಎದ್ದೇಳು ಕಿಟ್ಟು. ಕ್ಷಮ ಫೋನ್ ತಗೋತಾ ಇಲ್ಲಮ್ಮ. ಕಿಟ್ಟು ಅಪ್ಪ ನಾನು ಹೋಗಿ ಆಟೋ ಕರ್ಕೊಂಡ್ ಬರ್ತೀನಿ. ಮೊದ್ಲು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅಮ್ಮ ಕಿಟ್ಟು ನೋವಾಗ್ತಿದೆ. ಕಿಟ್ಟು ಅಣ್ಣ ಸ್ವಲ್ಪ ಕಾರ್ ನಿಲ್ಸಿ ದಯವಿಟ್ಟು ಕಾರ್ ನಿಲ್ಸಿ. ಆ ಹುಡುಗಿ ಫಾರಿನ್ನಲ್ಲಿ ಓದ್ಕೊಂಡಿದ್ರು ಕೂಡ ಅಲ್ಲಿ ಕಲ್ಚರು ಫುಡ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ದಂಗೆ ಈಗಲೂ ಕೂಡ ನಮ್ಮ ಭಾರತೀಯ ಕಲ್ಚರ್ನೇ ಫಾಲೋ ಮಾಡ್ತಿರೋದು. ದೊಡ್ಡವರು ಅಂದರೆ ಆ ಹುಡುಗಿಗೆ ಭಕ್ತಿ ಗೌರವ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಆ ಹುಡುಗಿ 100ಕ್ಕೆ 100 ಕನ್ನಡದ ಹುಡುಗಿ. ಇನ್ನೂ ಆ ಹುಡುಗಿ ಬಗ್ಗೆ ಹೇಳಬೇಕಂದ್ರೆ ಜಸ್ಟ್ ಅ ಮಿನಿಟ್, ಬೇಗ ಬರ್ತೀನಿ. ಓಕೆ. ಲಕ್ಕಿ. ಥ್ಯಾಂಕ್ ಯು. ನಕ್ಷತ್ರ, ಆರ್ ಯು ಓಕೆ? ಓಕೆ. ಅಷ್ಟಕ್ಕೂ ಏನಾಯ್ತು ನಕ್ಷತ್ರ? ಅಷ್ಟು ಅರ್ಜೆಂಟಾಗಿ ನನ್ನನ್ನು ಪಬ್ಬಿಂದ ಯಾಕೆ ಕರ್ಕೊಂಡು ಬಂದೆ? ನಾನು ಬರ್ದೇ ಇದ್ದಿದ್ರೆ ಸರಿಯಾಗಿ ಸಿಕ್ ಬೀಳ್ತಿದ್ದೆ. ಯಾರಿಗೆ? ಅಖಿಲ್ಗೆ. ಅಖಿಲ ಅಂದರೆ ಮಲ್ಲಿಕಾರ್ಜುನ ಸೆಟ್ ಮಾಡಿದ್ದು ಆ ಅಖಿಲ್ಗೆನಾ? ಹೌದು, ಅವನೇ ಪಬ್ಬಲ್ಲಿದ್ದ. ಜಸ್ಟ್ ಮಿಸ್. ಅವನು ಏನಾದರೂ ನನ್ನನ್ನು ನೋಡಿದ್ರೆ ನನ್ನ ನಾಟಕ ಎಲ್ಲ ಗೊತ್ತಾಗ್ತಿತ್ತು. ಹೋಗ್ಲಿ ಬಿಡು, ಅಂತೂ ಸಿಗ್ಲಿಲ್ವಲ್ಲ. ಕೂಲ್. ಅಣ್ಣ ದಯವಿಟ್ಟು ಕಾರ್ ನಿಲ್ಸಿ. ದಯವಿಟ್ಟು ಕಾರ್ ನಿಲ್ಸಿ.
ಸೈಡ್ಗೆ ಹೋಗು. ನನ್ನ ತಮ್ಮಂಗೆ ಎದೆ ನೋವು ಬಂದಿದೆ, ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ನಿಮ್ಮ ಕೈ ಮುಗಿತಿ. ಇದೇನ್ ಆಂಬುಲೆನ್ಸಾ? ಹಾಗಲ್ಲ, ನನ್ನ ಮಾತು ಕೇಳಿ, ಅರ್ಥ ಮಾಡ್ಕೊಳ್ಳಿ. ನನ್ನ ತಮ್ಮಂಗೆ ಹುಷಾರಿಲ್ಲ, ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಸಹಾಯ ಮಾಡಿ. ಹೇಳಿದ್ ಗೊತ್ತಾಗಲ್ವಾ? ದಾರಿ ಬಿಡು, ದಾರಿ ಬಿಡು. ನನ್ನ ಮಾತು ಸ್ವಲ್ಪ ಕೇಳಿ. ಸಹಾಯ ಮಾಡಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗದೆ ಇದ್ರೆ ತುಂಬಾ ತೊಂದರೆ ಆಗತ್ತೆ. ದಯವಿಟ್ಟು ಸಹಾಯ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಸಹಾಯ ಮಾಡಿ. ಮರ್ಯಾದೆಗೆ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ನಿನ್ನ ಅಮ್ಮ, ನಿಮ್ ಕಾಲಿಗೆ ಬೀಳ್ತೀನಮ್ಮ, ದಯವಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಯಾರ ನೀನು? ಕಾರ್ ಗಡ್ಡ ಬರ್ತೀಯಾ? ಕೈ ಮುಗಿತೀನಮ್ಮ, ನಿಮ್ ಕಾಲಿಗೆ ಬೀಳ್ತೀನಿ. ಹೇಳೆ, ನಿಮಗ್ ಪುಣ್ಯ ಬರುತ್ತೆ. ಈ ಊರಲ್ಲಿ ಹೆಣ್ಮಕ್ಳು ಕೂಡ ಕುಡಿತಾರ? ಈ ಹುಡುಗಿನ ಅಖಿಲ್ ಅವ್ರ ಮನೇಲಿ ನೋಡಿದ್ದೆ ಅಲ್ವಾ? ಅಮ್ಮ, ಶ್ಯಾಮ, ಶ್ಯಾಮ. ಅಪ್ಪ, ಅಪ್ಪ. ಅಮ್ಮ, ಯಾರಾದ್ರೂ ಗಾಡಿ ನಿಲ್ಲಿಸಿದ್ರ? ಇಲ್ಲ ಅಪ್ಪ, ಯಾರು ನಿಲ್ಲಿಸ್ತಾನೆ ಇಲ್ಲ. ಅಯ್ಯೋ, ಅವನಿಗೆ ನೋವು ತಡೆಯಕ್ ಆಗ್ತಿಲ್ಲಮ್ಮ, ತುಂಬಾನೇ ಒದ್ದಾಡ್ತಾ ಇದ್ದಾನಮ್ಮ. ಅಪ್ಪ, ಯಾವ್ದೋ ಕಾರ್ ಬರ್ತಿದೆ, ನಾನು ನಿಲ್ಲಿಸ್ತೀನಿ, ನೀನ್ ಕಿಟ್ಟೋನ್ ಕರ್ಕೊಂಡ್ ಬಾ. ಹಾಗೆ ಆಗ್ಲಮ್ಮ. ಕಾರ್ ನಿಲ್ಸಿ. ಶ್ಯಾಮ, ಏನಾಯ್ತು? ನನ್ನ ತಮ್ಮನ್ಗೆ ಎದೆ ನೋವು, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಯಾವ ಕಾರ್ ನಿಲ್ಸಿ ಅಂದ್ರೂ ನಿಲ್ಲಿಸ್ತಾನೆ ಇಲ್ಲ. ಸ್ವಲ್ಪ ಸಹಾಯ ಮಾಡಿ. ಸರಿ, ಕರ್ಕೊಂಬನ್ನಿ. ಅಮ್ಮ, ಅಮ್ಮ, ನೋವು. ಕಿಟ್ಟು, ನೋವು. ಅಮ್ಮ, ಕಿಟ್ಟು, ಕಿಟ್ಟು. ಅಮ್ಮ, ಬನ್ನಿ ಸ್ವಲ್ಪ. ಕಿಟ್ಟು, ಕಿಟ್ಟು. ನೋವು. ಹುಷಾರು. ನೋವಾಗ್ತಿದೆ. ಕೂತ್ಕೋಪ್ಪ. ತುಂಬಾ ನೋವಾಗ್ತಿದೆ. ಕಿಟ್ಟು. ಇದೇನಪ್ಪ, ಈ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ಯಾ? ಇಲ್ಲಾದ್ರೆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅವನ್ನ ಕರ್ಕೊಂಬನ್ನಿ. ಸರಿನಪ್ಪ, ಹಾಗೆ ಆಗ್ಲಿ. ಕಿಟ್ಟು, ಕಿಟ್ಟು, ಬಾಪ, ನಾನು ಇಟ್ಕೋತೀನಿ. ಹುಷಾರಪ್ಪ. ನಿನ್ಗೇನಾಗಲ್ಲಪ್ಪ, ನಿನ್ಗೇನಾಗಲ್ಲ. ಡಾಕ್ಟರ್, ಡಾಕ್ಟ್ರೇ, ಡಾಕ್ಟರ್, ಡಾಕ್ಟರ್. ಕಿಟ್ಟು, ನಿನ್ಗೇನಾಗಲ್ಲ ಕಿಟ್ಟು. ಕಿಟ್ಟು, ಡಾಕ್ಟರ್, ಏನಾಯ್ತು? ನನ್ನ ತಮ್ಮನ್ಗೆ ಇದ್ದಕ್ಕಿದ್ದಾಗೆ ಎದೆ ನೋವು ಬಂದಿದೆ ಡಾಕ್ಟರ್. ಹೌದು. ಸ್ಟ್ರೆಚರ್ ಪ್ಲೀಸ್. ಕಿಟ್ಟು, ಕಿಟ್ಟು. ಕಿಟ್ಟು, ಕಿಟ್ಟು. ಕಿಟ್ಟು, ಸರ್, ಕಿಟ್ಟು. ಏನು ಹೆದರ್ಕೋಬೇಕು. ಇಂಜೆಕ್ಷನ್ ರೆಡಿ ಮಾಡಿ. ಓಕೆ ಡಾಕ್ಟರ್.
ಅಖಿಲ್ ಅವ್ರೆ, ನಮ್ ಕಿಟ್ಟು. ಭಯ ಪಡ್ಬೇಡಿ ಸರ್, ಏನೂ ಆಗಲ್ಲ. ಡಾಕ್ಟರ್ಸ್ ಎಲ್ಲರೂ ನನಗೆ ಗೊತ್ತಿರೋರೆ. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲೇ ಡಿನ್ನರ್ ಮುಗಿಸಿ ಬರ್ತೀನಿ ಅಂತನ್ನ. ಈಗೀಗ ಹೊರಗಡೆ ಫುಡ್ ತಿನ್ನೋದಕ್ಕೆ ಅಖಿಲ್ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಡಿನ್ನರ್ಗೆ ಮನೆಗೆ ಬರ್ತೀನಿ ಅಂದಿದ್ದ. ಮತ್ತೆ ಎಷ್ಟೊತ್ತಾದ್ರೂ ಬರ್ಲಿಲ್ವೇ? ಬರೋದ್ ಲೇಟ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಫೋನ್ ಮಾಡಿ ಹೇಳ್ತಿದ್ನಲ್ಲ, ಇವತ್ತವನ್ ಫೋನ್ ಯಾಕೆ ಮಾಡಿಲ್ಲ? ಮನೆ ಬಗ್ಗೆ ಫೋನ್ ಬಗ್ಗೆ ಮರ್ಸೋಂತ ವ್ಯಕ್ತಿ ಜೊತೆಗಿದಾರೋ ಏನೋ. ಅಂದ್ರೆ ಯಾರ ಜೊತೆ ಇದ್ದಾರೆ ಅಂತ ಹೇಳ್ತಿದ್ಯಾ? ಇದಾಳಲ್ಲ ನೀಲಮೇಘ ಶ್ಯಾಮ, ಅವಳ ಹತ್ರನೇ ಹೋಗಿದಾನೋ ಏನೋ. ದೇವ್ರ ಹಾಗೆ ನೀವು ಬಂದು ಕಿಟ್ಟುನ ಹಾಸ್ಪಿಟ್ಲ್ ಕರ್ಕೊಂಡು ಬಂದ್ರಿ. ನಿಮ್ಮ ಋಣಾನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ನಾವು. ತಪ್ಪು ಸರ್, ದೊಡ್ಡವರು ನೀವು. ನನಗೆ ಕೈ ಮುಗಿಬಾರ್ದು. ನಾವೆಲ್ಲರೂ ಕೈ ಮುಗಿಬೇಕಾಗಿರೋದು ಆ ದೇವ್ರಿಗೆ. ಆ ದೇವ್ರ ದಯೆಯಿಂದ ನಿಮ್ಮ ಮಗಂಗೆ ಏನೂ ಆಗಲ್ಲ. ಕೃಷ್ಣ, ನನ್ನ ತಮ್ಮ ನೀನೇ ಕಾಪಾಡ್ಬೇಕು. ಏನ್ ಮಾತಾಡ್ತಾ ಇದೀಯಾ? ನಮ್ಮ ಅಖಿಲ್ ಆ ಹುಡುಗಿ ಹತ್ರ ಯಾಕೆ ಹೋಗ್ತಾನೆ? ಯಾಕಂದ್ರೆ ಆ ಹುಡುಗಿ ಮೇಲೆ ಅವನಿಗೆ ತುಂಬಾ ಸಾಫ್ಟ್ ಕಾರ್ನರ್ ಇದೆಯಲ್ಲ, ಅದಕ್ಕೆ. ಸಾಫ್ಟ್ ಕಾರ್ನರ್ ಇದ್ರೆ ದಿನ ಅವ್ರ ಮನೆಗೆ ಹೋಗ್ತಾನೆ ಅಂತಾನಾ? ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಯಾಕೆ? ಅವನಿಗೆ ಫೋನ್ ಮಾಡಿದ್ರೆ ಅವನೇ ಹೇಳ್ತಾನೆ. ಐಶ್ವರ್ಯ, ಅಖಿಲ್ಗೆ ಫೋನ್ ಮಾಡು. ಈ ಟೈಮಲ್ಲಿ ಬೇಡ, ಆಮೇಲೆ ಮಾತಾಡ್ತೀನಿ. ಬ್ಯುಸಿ ಆಗಿದ್ದಾನೋ ಏನೋ, ಫೋನೇ ಪಿಕ್ ಮಾಡ್ತಾ ಇಲ್ಲ. ಡಾಕ್ಟರ್, ಕಿಟ್ಟು ಹೇಗಿದ್ದಾನೆ? He is out of danger. ಹುಷಾರಾಗಿದ್ದಾನೆ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಡಾಕ್ಟರು ದೇವ್ರಿಗೆ ಸಮಾನ ಅಂತಾರೆ, ಆದ್ರೆ ಅರ್ಥ ಏನು ಅಂತ ಇವತ್ತು ಗೊತ್ತಾಯ್ತು ಡಾಕ್ಟರ್. ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಕರ್ಕೊಂಡು ಬಂದದಕ್ಕೆ ಅಪಾಯ ತಪ್ಪಿತು. ಅದೇ ನೀವು ಕರ್ಕೊಂಡು ಬರೋದು 5 ನಿಮಿಷ ಲೇಟ್ ಆಗಿದ್ರು ಪರಿಸ್ಥಿತಿ ಬೇರೆನೇ ಆಗ್ತಿತ್ತು. ಎಲ್ಲ ನಿಮ್ಮ ಅದೃಷ್ಟ. ಅದೆಲ್ಲ ಇವರು ಮಾಡಿರೋ ಸಹಾಯನೇ. ನಿಮ್ ಸಹಾಯನ ಯಾವತ್ತೂ ನಾವು ಮರೆಯಲ್ಲ. ಚಿಕ್ಕ ವಯಸ್ಸಲ್ಲೇ ನನ್ನ ತಮ್ಮನ್ಗೆ ಹಾರ್ಟ್ ಆಪರೇಷನ್ ಆಗಿತ್ತು. ಆಪರೇಷನ್ ಆಗಿದ್ರು ಕೂಡ ಮತ್ತೆ ಈಗ ಎದೆ ನೋವು ಬಂದಿದೆ. ಸಮಯಕ್ಕೆ ನೀವು ನನ್ನ ತಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಕ್ಕೆ ನನ್ನ ತಮ್ಮ ನಮಗ್ ಸಿಗ್ದ. ನಿಮ್ ಋಣನ ನಾವ್ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಅಯ್ಯೋ, ಇದರಲ್ಲಿ ಋಣ ತೀರಿಸೋದೆಲ್ಲ ಏನಿದೆ ಹೇಳಿ? ಒಬ್ಬ ಮನುಷ್ಯನಾಗಿ ಏನೋ ಚಿಕ್ಕ ಸಹಾಯ ಮಾಡಿದೆ ಅಷ್ಟೇ. ಅದು ನಿಮ್ಗೆ
ಚಿಕ್ಕ ಸಹಾಯನೇ ಇರ್ಬೋದು, ನಮಗ್ ಮಾತ್ರ ತುಂಬಾ ದೊಡ್ಡ ಸಹಾಯ. ಆ ಕೃಷ್ಣ ನಿಮ್ ರೂಪದಲ್ಲಿ ಬಂದು ನಮ್ಗಿಂತ ಸಹಾಯ ಮಾಡ್ದ, ನನ್ ತಮ್ಮನ್ ಕಾಪಾಡ್ದ. ಹಾಗಾದ್ರೆ ಆ ಕೃಷ್ಣನ್ ಕೈ ಮುಗಿಬೇಕು, ನನಗಲ್ಲ. ಡಾಕ್ಟರ್, ಈಗ ಒಳಗೆ ಹೋಗಿ ಕಿಟ್ಟು ನೋಡ್ಬೋದಾ? ನೋ 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 ನೋ, ಈಗ ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ. ರೂಮ್ ಶಿಫ್ಟ್ ಮಾಡಿದ್ಮೇಲೆ ನೋಡಿ. ಹಾಗೆ ಪೇಷಂಟ್ ಜೊತೆಗೆ ಒಬ್ಬರು ಮಾತ್ರ ಇರಿ. ಓಕೆ ಡಾಕ್ಟರ್. ಮಲ್ಲಿಕಾರ್ಜುನ. ಹಲೋ, ಹೇಳಪ್ಪ. ಹಲೋ ಚಿಕ್ಕಪ್ಪ, ನೀವು ತುಂಬ ಸಲ ಫೋನ್ ಮಾಡಿದ್ದೀರಾ ಅನ್ಸುತ್ತೆ. ನಾನು ಮೀಟಿಂಗಲ್ಲಿದ್ದೆ, ರಿಸೀವ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡಪ್ಪ. ಮನೆಯೆಲ್ಲ ಸೆಟ್ ಆಯ್ತಾ ಚಿಕ್ಕಪ್ಪ? ಎಲ್ಲ ಓಕೆ ತಾನೆ? ಮನೆ ಚೆನ್ನಾಗೇ ಇದೆಯಪ್ಪ, ಆದರೆ ನಮ್ಮ ಕಿಟ್ಟುಗೆ ಹುಷಾರಿಲ್ಲ. ಕಿಟ್ಟುಗೆ ಹುಷಾರಿಲ್ವಾ? ಏನಾಯ್ತು? ಇಷ್ಟೆಲ್ಲ ಆಯ್ತಪ್ಪ. ಸಮಯಕ್ಕೆ ಸರಿಯಾಗಿ ಅಖಿಲ್ ಅವ್ರು ಸಿಗದೆ ಹೋಗಿದ್ರೆ ತುಂಬಾನೇ ಕಷ್ಟ ಆಗ್ತಿತ್ತಪ್ಪ. ಹೌದಾ? ಅಖಿಲ್ ಬಂದು ಕಾಪಾಡಿದ್ನ? ಹೌದಪ್ಪ. ಹೋಗ್ಲಿ ಬಿಡಿ, ಅದೃಷ್ಟ ಇತ್ತು. ಈಗ ಹೇಗಿದ್ದಾನೆ ಕಿಟ್ಟು? ಚೆನ್ನಾಗೇ ಇದ್ದಾನಪ್ಪ. ಗಂಡಾಂತರ ತಪ್ತು ಅಂದಿದ್ದಾರೆ ಡಾಕ್ಟ್ರು. ಇಲ್ಲಿ ಹಾಸ್ಪಿಟ್ಲಿನಲ್ಲಿ ಒಬ್ಬರೇ ಇರಬೇಕು ಅಂದರು. ಅದಕ್ಕೆ ನಾನಿಲ್ಲೇ ಇದ್ದೀನಿ. ಶ್ಯಾಮ ಅಖಿಲ್ ಇಬ್ರು ಮನೆಗೆ ಹೋದ್ರು. ಹೌದಾ? ಹಾಗಾದ್ರೆ ನಾನು ಅಲ್ಲಿಗೆ ಬಂದ್ರೂ ಕಿಟ್ಟುನ ನೋಡೋಕ್ಕಾಗಲ್ಲ ಅಲ್ವಾ? ಸರಿ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ಹಾಗೆ ಆಗ್ಲಪ್ಪ. ಫೋನ್ ಇಡ್ತೀನಪ್ಪ. ಓಕೆ. ನನ್ನ ಸ್ಕ್ರೀನ್ ಪ್ಲೇ ಆ ದೇವ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ಶ್ಯಾಮನ್ನ ಅಖಿಲ್ನ ಸೇರಿಸೋದಕ್ಕೆ ನನಗಿಂತ ಹೆಚ್ಚು ಪ್ರಯತ್ನ ಮಾಡ್ತಿದ್ದಾನೆ.